ನಾಳೆಯಿಂದ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಕೂಡ ದುಬಾರಿ ದುಬಾರಿ ದುಬಾರಿ. ಹಾಲು, ಹಾಗೆ ಬಸ್ಸು, ಮೆಟ್ರೋ, ಕರೆಂಟು ಎಲ್ಲ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ನಾಳೆಯಿಂದ ಎಲ್ಲವೂ ಕೂಡ ದುಬಾರಿ. ನಾಳೆಯಿಂದ ರಾಜ್ಯ ಜನರಿಗೆ ಬೆಲೆ ಏರಿಕೆಯ ಬಿಸಿ ಪಕ್ಕಾ ಆಗಿದೆ. ಮೆಟ್ರೋ, ಬಸ್, ಹಾಲು, ಕರೆಂಟ್ ಎಲ್ಲವೂ ಕೂಡ ದರ ಹೆಚ್ಚಳ ಆಗ್ತಾ ಇದೆ. ಏಪ್ರಿಲ್ನಲ್ಲಿ ಜನರಿಗೆ ದುಬಾರಿ ದುನಿಯಾದ ದರ್ಶನ ಇದು. ನೋಡಿ, ಏಪ್ರಿಲ್ನಲ್ಲಿ ಏಪ್ರಿಲ್ ಫುಲ್ ಮಾಡ್ತಾರೆ, ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏಪ್ರಿಲ್ನಲ್ಲಿ ನಮ್ಮ ಜನರಿಗೆ ದುಬಾರಿ ದರ್ಶನ ಮಾಡ್ತಾ ಇದೆ. ಹಾಲು, ನೀರು, ಕರೆಂಟ್, ಟೋಲ್, ಕಸದ ಮೇಲೆ ಕೂಡ ಸೆಸ್ಸಿದು ಕಸ. ನೋಡಿ, ಕಸ ಎಲ್ಲಾದ್ರೂ ಹಾಕಿದ್ರೆ ದಂಡ ವಿಧಿಸಿ ಆ ಕಸಕ್ಕೂ ಟ್ಯಾಕ್ಸ್ ಕಟ್ಟುವಂತಹ ಪರಿಸ್ಥಿತಿ ಎದುರಾಗಿದೆ. ದುರ್ಗತಿ ಇದು ನಮ್ಮ ಕರ್ನಾಟಕ ರಾಜ್ಯ ಜನರದ್ದು. ಏಪ್ರಿಲ್ನಿಂದ ಎಟಿಎಂ ವಿಡ್ರಾ ಶುಲ್ಕವೂ ಕೂಡ ಭಾರಿ ದುಬಾರಿ ಆಗ್ತಾ ಇದೆ. ಈಗ ಡೀಟೇಲ್ಸ್ ಕೊಡ್ತಾರೆ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ಕತೆ? ಏಪ್ರಿಲ್ 1ಕ್ಕೆ ಏಪ್ರಿಲ್ ಫುಲ್ ಅಂತ ಅನ್ಕೊಂತಾರೆ, ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದುಬಾರಿ ದರ್ಶನ ಮಾಡ್ತಾ ಇದೆ. ಸದ್ಯ ಯಾವ್ಯಾವ್ದ್ರ ಬೆಲೆ ಏರಿಕೆ ಆಗಿದೆ, ನಮ್ಮ ರಾಜ್ಯದ ಜನರು ಏನ್ ಹೇಳ್ತಾರೆ? ನಿಕೇಶ್, ನಾಳೆಯಿಂದ ಆಲ್ಮೋಸ್ಟ್ ಸುಮಾರು 8 ವಸ್ತುಗಳ ಬೆಲೆ ದರ ಏರಿಕೆ ಆಗುತ್ತೆ. ಯಾಕಂದ್ರೆ ಒಂದ್ ಕಡೆ ಟೀ ಕಾಫಿ 2 ರಿಂದ 3 ರೂಪಾಯಿ ಏರಿಕೆ ಆಗುತ್ತೆ. ಇಡ್ಲಿ ದೋಸೆ 1 ರಿಂದ ಏರಿಕೆ ಆಗುತ್ತೆ. ಯಾಕಂದ್ರೆ ಹಾಲು 4 ರೂಪಾಯಿ ಏರಿಕೆ ಆಗಿದೆ. ಹೀಗಾಗಿ ತುಪ್ಪ ಏರಿಕೆ ಆಗ್ತಿದೆ. ತುಪ್ಪ ಇಡ್ಲಿ ಮತ್ತು ದೋಸೆಗೆ ಬಳಸ್ತಾರೆ. ಹೀಗಾಗಿ ಹೋಟೆಲ್ ಮಾಲೀಕರು ಸಹ ಈಗ 1 ರಿಂದ 2 ರೂಪಾಯಿ ಏರಿಕೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಮತ್ತೊಂದ್ ಕಡೆ ಕಸದ ಸೆಸ್ ಸಹ ಏನು ಕೆಜಿಗೆ 12 ರೂಪಾಯಿ ನಿಗದಿ ಮಾಡಿದ್ದಾರೆ. ಮತ್ತೊಂದ್ ಕಡೆ ಲೈಫ್ ಟೈಮ್ ಟ್ಯಾಕ್ಸ್, ಈ ಗಾಡಿಗಳಿಗೆ ಏನಾದ್ರೂ ಇನ್ಸೂರೆನ್ಸ್ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಲೇಬೇಕು, ಅಲ್ಲಿ ಸಹ 11% ದರ ಏರಿಕೆ ಆಗುತ್ತೆ. ಮತ್ತೊಂದ್ ಕಡೆ ನಾವೇನಾದ್ರೂ ಹೊಸ ವಾಹನ ಖರೀದಿ ಮಾಡಿದ್ರೆ, ಯಾಕಂದ್ರೆ ಉಕ್ಕಿನ ದರ ಜಾಸ್ತಿ ಇರೋದ್ರಿಂದ ಈ ವಾಹನಗಳ ಬಿಡಿಭಾಗ ದರ ಜಾಸ್ತಿ ಆಗಿದೆ. ಹೀಗಾಗಿ ಏನಾದ್ರೂ ನಾವು 1 ಲಕ್ಷಕ್ಕಿಂತ ಅಧಿಕ ಏನಾದ್ರೂ ವಾಹನಗಳ ತಗೊಂಡ್ರೆ ಅಲ್ಲಿ ಸಹ 3 ರಿಂದ 400 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಹೀಗೆ ಹಲವಾರು ದರ ಏರಿಕೆ ಆಗಿದೆ. ಮತ್ತೊಂದ್ ಕಡೆ ಹಾಲಿನ ದರ ಏರಿಕೆ ಆಗಿದೆ. ಮತ್ತೆ ಬಿಎಂಟಿಸಿ ಬಸ್ಸು, ಮೆಟ್ರೋ ಎಲ್ಲವೂ ದರ ಏರಿಕೆ ಆಗುತ್ತೆ. ನೀರಿನ ದರ ಏರಿಕೆ ಮುನ್ಸೂಚನೆ ಸಹ ಡಿಸಿಎಂ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಏನೋ ಒಂದ್ ಕಡೆ ಚುನಾವಣಾ ಪೂರ್ವದಲ್ಲಿ ಒಂದ್ ಕಡೆ ಹೋರಾಟ ಮಾಡಿತ್ತು, ಬೆಲೆ ಏರಿಕೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿತ್ತು. ಆದ್ರೆ ಈಗ ಅವ್ರದೇ ಸರ್ಕಾರ ಇದೆ, ಅವರು ದಿನಕ್ಕೆ ಅಂದ್ರೆ ಗಂಟೆಗೊಂದು ದರ ಏರಿಕೆ ಆಗ್ತಿದೆ. ಹೀಗಾಗಿ ಈ ಒಂದು ದರವನ್ನ ಸರಿಯಲ್ಲ. ಯಾಕಂದ್ರೆ ಏಕಾಏಕಿ 4 ರೂಪಾಯಿ ಹಾಲಿನ ದರ ಏರಿಕೆ ಆದ್ರೆ ಮೊಸರು ದರ ಏರಿಕೆ ಆಗುತ್ತೆ, ಬೆಣ್ಣೆ ದರ ಏರಿಕೆ ಆಗುತ್ತೆ, ತುಪ್ಪದ ದರ ಏರಿಕೆ ಆಗುತ್ತೆ. ಅದರ ಉತ್ಪನ್ನಗಳಾದ ಈಗ ಅಡಿಗೆ ಅಂದ್ರೆ ಕೆಲವೊಂದು ತಿಂಡಿ ತಿನಿಸುಗಳು, ಸಿಹಿ ತಿಂಡಿಗಳು ಎಲ್ಲವೂ ದರ ಏರಿಕೆ ಆಗುತ್ತೆ. ಹೀಗಾಗಿ ಜನಸಾಮಾನ್ಯರಿಗೆ ಒಂದ್ ಕಡೆ ಹೊರೆ ಆಗಲಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮಲ್ಲ ಮಾಹಿತಿ. ತುರಂತ ಅಂತ ಹೇಳಿದ್ರೆ ನಾಳೆಯಿಂದ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಕೂಡ ದುಬಾರಿ ದುಬಾರಿ ದುಬಾರಿ. ಹಾಲು, ಹಾಗೆ ಬಸ್ಸು, ಮೆಟ್ರೋ, ಕರೆಂಟು ಎಲ್ಲ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ನಾಳೆಯಿಂದ ಎಲ್ಲವೂ ಕೂಡ ದುಬಾರಿ. ನಾಳೆಯಿಂದ ರಾಜ್ಯ ಜನರಿಗೆ ಬೆಲೆ ಏರಿಕೆಯ ಬಿಸಿ ಪಕ್ಕಾ ಆಗಿದೆ. ಮೆಟ್ರೋ, ಬಸ್, ಹಾಲು, ಕರೆಂಟ್ ಎಲ್ಲವೂ ಕೂಡ ದರ ಹೆಚ್ಚಳ ಆಗ್ತಾ ಇದೆ. ಏಪ್ರಿಲ್ನಲ್ಲಿ ಜನರಿಗೆ ದುಬಾರಿ ದುನಿಯಾದ ದರ್ಶನ ಇದು. ನೋಡಿ, ಏಪ್ರಿಲ್ನಲ್ಲಿ ಏಪ್ರಿಲ್ ಫುಲ್ ಮಾಡ್ತಾರೆ, ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏಪ್ರಿಲ್ನಲ್ಲಿ ನಮ್ಮ ಜನರಿಗೆ ದುಬಾರಿ ದರ್ಶನ ಮಾಡ್ತಾ ಇದೆ. ಹಾಲು, ನೀರು, ಕರೆಂಟ್, ಟೋಲ್, ಕಸದ ಮೇಲೆ ಕೂಡ ಸೆಸ್ಸಿದು ಕಸ. ನೋಡಿ, ಕಸ ಎಲ್ಲಾದ್ರೂ ಹಾಕಿದ್ರೆ ದಂಡ ವಿಧಿಸಿ ಆ ಕಸಕ್ಕೂ ಟ್ಯಾಕ್ಸ್ ಕಟ್ಟುವಂತಹ ಪರಿಸ್ಥಿತಿ ಎದುರಾಗಿದೆ. ದುರ್ಗತಿ ಇದು ನಮ್ಮ ಕರ್ನಾಟಕ ರಾಜ್ಯ ಜನರದ್ದು. ಏಪ್ರಿಲ್ನಿಂದ ಎಟಿಎಂ ವಿಡ್ರಾ ಶುಲ್ಕವೂ ಕೂಡ ಭಾರಿ ದುಬಾರಿ ಆಗ್ತಾ ಇದೆ. ಈಗ ಡೀಟೇಲ್ಸ್ ಕೊಡ್ತಾರೆ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ಕತೆ? ಏಪ್ರಿಲ್ 1ಕ್ಕೆ ಏಪ್ರಿಲ್ ಫುಲ್ ಅಂತ ಅನ್ಕೊಂತಾರೆ, ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದುಬಾರಿ ದರ್ಶನ ಮಾಡ್ತಾ ಇದೆ. ಸದ್ಯ ಯಾವ್ಯಾವ್ದ್ರ ಬೆಲೆ ಏರಿಕೆ ಆಗಿದೆ, ನಮ್ಮ ರಾಜ್ಯದ ಜನರು ಏನ್ ಹೇಳ್ತಾರೆ? ನಿಕೇಶ್, ನಾಳೆಯಿಂದ ಆಲ್ಮೋಸ್ಟ್ ಸುಮಾರು 8 ವಸ್ತುಗಳ ಬೆಲೆ ದರ ಏರಿಕೆ ಆಗುತ್ತೆ. ಯಾಕಂದ್ರೆ ಒಂದ್ ಕಡೆ ಟೀ ಕಾಫಿ 2 ರಿಂದ 3 ರೂಪಾಯಿ ಏರಿಕೆ ಆಗುತ್ತೆ. ಇಡ್ಲಿ ದೋಸೆ 1 ರಿಂದ ಏರಿಕೆ ಆಗುತ್ತೆ. ಯಾಕಂದ್ರೆ ಹಾಲು 4 ರೂಪಾಯಿ ಏರಿಕೆ ಆಗಿದೆ. ಹೀಗಾಗಿ ತುಪ್ಪ ಏರಿಕೆ ಆಗ್ತಿದೆ. ತುಪ್ಪ ಇಡ್ಲಿ ಮತ್ತು ದೋಸೆಗೆ ಬಳಸ್ತಾರೆ. ಹೀಗಾಗಿ ಹೋಟೆಲ್ ಮಾಲೀಕರು ಸಹ ಈಗ 1 ರಿಂದ 2 ರೂಪಾಯಿ ಏರಿಕೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಮತ್ತೊಂದ್ ಕಡೆ ಕಸದ ಸೆಸ್ ಸಹ ಏನು ಕೆಜಿಗೆ 12 ರೂಪಾಯಿ ನಿಗದಿ ಮಾಡಿದ್ದಾರೆ. ಮತ್ತೊಂದ್ ಕಡೆ ಲೈಫ್ ಟೈಮ್ ಟ್ಯಾಕ್ಸ್, ಈ ಗಾಡಿಗಳಿಗೆ ಏನಾದ್ರೂ ಇನ್ಸೂರೆನ್ಸ್ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಲೇಬೇಕು, ಅಲ್ಲಿ ಸಹ 11% ದರ ಏರಿಕೆ ಆಗುತ್ತೆ. ಮತ್ತೊಂದ್ ಕಡೆ ನಾವೇನಾದ್ರೂ ಹೊಸ ವಾಹನ ಖರೀದಿ ಮಾಡಿದ್ರೆ, ಯಾಕಂದ್ರೆ ಉಕ್ಕಿನ ದರ ಜಾಸ್ತಿ ಇರೋದ್ರಿಂದ ಈ ವಾಹನಗಳ ಬಿಡಿಭಾಗ ದರ ಜಾಸ್ತಿ ಆಗಿದೆ. ಹೀಗಾಗಿ ಏನಾದ್ರೂ ನಾವು 1 ಲಕ್ಷಕ್ಕಿಂತ ಅಧಿಕ ಏನಾದ್ರೂ ವಾಹನಗಳ ತಗೊಂಡ್ರೆ ಅಲ್ಲಿ ಸಹ 3 ರಿಂದ 400 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಹೀಗೆ ಹಲವಾರು ದರ ಏರಿಕೆ ಆಗಿದೆ. ಮತ್ತೊಂದ್ ಕಡೆ ಹಾಲಿನ ದರ ಏರಿಕೆ ಆಗಿದೆ. ಮತ್ತೆ ಬಿಎಂಟಿಸಿ ಬಸ್ಸು, ಮೆಟ್ರೋ
ಎಲ್ಲವೂ ದರ ಏರಿಕೆ ಆಗುತ್ತೆ. ನೀರಿನ ದರ ಏರಿಕೆ ಮುನ್ಸೂಚನೆ ಸಹ ಡಿಸೆಂಬರ್ ಕೊಟ್ಟಿದ್ದಾರೆ. ಹೀಗಾಗಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಏನೋ ಒಂದ್ ಕಡೆ ಚುನಾವಣಾ ಪೂರ್ವದಲ್ಲಿ ಒಂದ್ ಕಡೆ ಹೋರಾಟ ಮಾಡಿತ್ತು, ಬೆಲೆ ಏರಿಕೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿತ್ತು. ಆದ್ರೆ ಈಗ ಅವ್ರದೇ ಸರ್ಕಾರ ಇದೆ, ಅವರು ದಿನಕ್ಕೆ ಅಂದ್ರೆ ಗಂಟೆಗೊಂದು ದರ ಏರಿಕೆ ಆಗ್ತದೆ. ಹೀಗಾಗಿ ಇದು ಈ ಒಂದು ದರವನ್ನ ಸರಿಯಲ್ಲ. ಯಾಕಂದ್ರೆ ಏಕಾಏಕಿ 4 ರೂಪಾಯಿ ಹಾಲಿನ ದರ ಏರಿಕೆ ಆದ್ರೆ ಮೊಸರು ದರ ಏರಿಕೆ ಆಗುತ್ತೆ, ಬೆಣ್ಣೆ ದರ ಏರಿಕೆ ಆಗುತ್ತೆ, ತುಪ್ಪದ ದರ ಏರಿಕೆ ಆಗುತ್ತೆ. ಅದರ ಉತ್ಪನ್ನಗಳಾದ ಈಗ ಅಡಿಗೆ ಅಂದ್ರೆ ಕೆಲವೊಂದು ತಿಂಡಿ ತಿನಿಸುಗಳು, ಸಿಹಿ ತಿಂಡಿಗಳು ಎಲ್ಲವೂ ದರ ಏರಿಕೆ ಆಗುತ್ತೆ. ಹೀಗಾಗಿ ಜನಸಾಮಾನ್ಯರಿಗೆ ಒಂದ್ ಕಡೆ ಹೊರೆ ಆಗಲಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮಲ್ಲ ಮಾಹಿತಿ. ತುರಂತ ಅಂತ ಹೇಳಿದ್ರೆ ನಾಳೆಯಿಂದ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಕೂಡ ದುಬಾರಿ ದುಬಾರಿ ದುಬಾರಿ. ಹಾಲು, ಹಾಗೆ ಬಸ್ಸು, ಮೆಟ್ರೋ, ಕರೆಂಟು ಎಲ್ಲ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ನಾಳೆಯಿಂದ ಎಲ್ಲವೂ ಕೂಡ ದುಬಾರಿ. ನಾಳೆಯಿಂದ ರಾಜ್ಯ ಜನರಿಗೆ ಬೆಲೆ ಏರಿಕೆಯ ಬಿಸಿ ಪಕ್ಕ ಆಗಿದೆ. ಮೆಟ್ರೋ, ಬಸ್, ಹಾಲು, ಕರೆಂಟ್ ಎಲ್ಲವೂ ಕೂಡ ದರ ಹೆಚ್ಚಳ ಆಗ್ತಾ ಇದೆ. ಏಪ್ರಿಲ್ನಲ್ಲಿ ಜನರಿಗೆ ದುಬಾರಿ ದುನಿಯಾದ ದರ್ಶನ ಇದು. ನೋಡಿ, ಏಪ್ರಿಲ್ನಲ್ಲಿ ಏಪ್ರಿಲ್ ಫುಲ್ ಮಾಡ್ತಾರೆ. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏಪ್ರಿಲ್ನಲ್ಲಿ ನಮ್ಮ ಜನರಿಗೆ ದುಬಾರಿ ದರ್ಶನ ಮಾಡ್ತಾ ಇದೆ. ಹಾಲು, ನೀರು, ಕರೆಂಟ್, ಟೋಲ್, ಕಸದ ಮೇಲೆ ಕೂಡ ಸೆಸ್ಸಿದು ಕಸ. ನೋಡಿ, ಕಸ ಎಲ್ಲಾದ್ರೂ ಹಾಕಿದ್ರೆ ದಂಡ ವಿಧಿಸಿ ಆ ಕಸಕ್ಕೂ ಟ್ಯಾಕ್ಸ್ ಕಟ್ಟುವಂತಹ ಪರಿಸ್ಥಿತಿ ಎದುರಾಗಿದೆ. ದುರ್ಗತಿ ಇದು ನಮ್ಮ ಕರ್ನಾಟಕ ರಾಜ್ಯ ಜನರದ್ದು. ಏಪ್ರಿಲ್ನಿಂದ ಎಟಿಎಂ ವಿಡ್ರಾ ಶುಲ್ಕವೂ ಕೂಡ ಭಾರಿ ದುಬಾರಿ ಆಗ್ತಾ ಇದೆ. ಈಗ ಡೀಟೇಲ್ಸ್ ಕೊಡ್ತಾರೆ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ಕತೆ? ಏಪ್ರಿಲ್ 1ಕ್ಕೆ ಏಪ್ರಿಲ್ ಫುಲ್ ಅಂತ ಅನ್ಕೊಳ್ತಾರೆ, ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದುಬಾರಿ ದರ್ಶನ ಮಾಡ್ತಾ ಇದೆ. ಸದ್ಯ ಯಾವ್ಯಾವ್ದ್ರ ಬೆಲೆ ಏರಿಕೆ ಆಗಿದೆ, ನಮ್ಮ ರಾಜ್ಯದ ಜನರು ಏನ್ ಹೇಳ್ತಾರೆ? ನಿಕೇಶ್, ನಾಳೆಯಿಂದ ಆಲ್ಮೋಸ್ಟ್ ಸುಮಾರು 8 ವಸ್ತುಗಳ ಬೆಲೆ ದರ ಏರಿಕೆ ಆಗುತ್ತೆ. ಯಾಕಂದ್ರೆ ಒಂದ್ ಕಡೆ ಟೀ ಕಾಫಿ 2 ರಿಂದ 3 ರೂಪಾಯಿ ಏರಿಕೆ ಆಗುತ್ತೆ. ಇಡ್ಲಿ ದೋಸೆ 1 ರಿಂದ ಏರಿಕೆ ಆಗುತ್ತೆ. ಯಾಕಂದ್ರೆ ಹಾಲು 4 ರೂಪಾಯಿ ಏರಿಕೆ ಆಗಿದೆ. ಹೀಗಾಗಿ ತುಪ್ಪ ಏರಿಕೆ ಆಗ್ತಿದೆ. ತುಪ್ಪ ಇಡ್ಲಿ ಮತ್ತು ದೋಸೆಗೆ ಬಳಸ್ತಾರೆ. ಹೀಗಾಗಿ ಹೋಟೆಲ್ ಮಾಲೀಕರು ಸಹ ಈಗ 1 ರಿಂದ 2 ರೂಪಾಯಿ ಏರಿಕೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಮತ್ತೊಂದ್ ಕಡೆ ಕಸದ ಸೆಸ್ ಸಹ ಏನು ಕೆಜಿಗೆ 12 ರೂಪಾಯಿ ನಿಗದಿ ಮಾಡಿದ್ದಾರೆ. ಮತ್ತೊಂದ್ ಕಡೆ ಲೈಫ್ ಟೈಮ್ ಟ್ಯಾಕ್ಸ್, ಈ ಗಾಡಿಗಳಿಗೆ ಏನಾದ್ರೂ ಇನ್ಸೂರೆನ್ಸ್ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಲೇಬೇಕು, ಅಲ್ಲಿ ಸಹ 11% ದರ ಏರಿಕೆ ಆಗುತ್ತೆ. ಮತ್ತೊಂದ್ ಕಡೆ ನಾವೇನಾದ್ರೂ ಹೊಸ ವಾಹನ ಖರೀದಿ ಮಾಡಿದ್ರೆ, ಯಾಕಂದ್ರೆ ಉಕ್ಕಿನ ದರ ಜಾಸ್ತಿ ಇರೋದ್ರಿಂದ ಈ ವಾಹನಗಳ ಬಿಡಿಭಾಗ ದರ ಜಾಸ್ತಿ ಆಗಿದೆ. ಹೀಗಾಗಿ ಏನಾದ್ರೂ ನಾವು 1 ಲಕ್ಷಕ್ಕಿಂತ ಅಧಿಕ ಏನಾದ್ರೂ ವಾಹನಗಳ ತಗೊಂಡ್ರೆ ಅಲ್ಲಿ ಸಹ 3 ರಿಂದ 400 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಹೀಗೆ ಹಲವಾರು ದರ ಏರಿಕೆ ಆಗಿದೆ. ಮತ್ತೊಂದ್ ಕಡೆ ಹಾಲಿನ ದರ ಏರಿಕೆ ಆಗಿದೆ. ಮತ್ತೆ ಬಿಎಂಟಿಸಿ ಬಸ್ಸು, ಮೆಟ್ರೋ ಎಲ್ಲವೂ ದರ ಏರಿಕೆ ಆಗುತ್ತೆ. ನೀರಿನ ದರ ಏರಿಕೆ ಮುನ್ಸೂಚನೆ ಸಹ ಡಿಸೆಂಬರ್ ಕೊಟ್ಟಿದ್ದಾರೆ. ಹೀಗಾಗಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಏನೋ ಒಂದ್ ಕಡೆ ಚುನಾವಣಾ ಪೂರ್ವದಲ್ಲಿ ಒಂದ್ ಕಡೆ ಹೋರಾಟ ಮಾಡಿತ್ತು, ಬೆಲೆ ಏರಿಕೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿತ್ತು. ಆದ್ರೆ ಈಗ ಅವ್ರದೇ ಸರ್ಕಾರ ಇದೆ, ಅವರು ದಿನಕ್ಕೆ ಅಂದ್ರೆ ಗಂಟೆಗೊಂದು ದರ ಏರಿಕೆ ಆಗ್ತದೆ. ಹೀಗಾಗಿ ಇದು ಈ ಒಂದು ದರವನ್ನ ಸರಿಯಲ್ಲ. ಯಾಕಂದ್ರೆ ಏಕಾಏಕಿ 4 ರೂಪಾಯಿ ಹಾಲಿನ ದರ ಏರಿಕೆ ಆದ್ರೆ ಮೊಸರು ದರ ಏರಿಕೆ ಆಗುತ್ತೆ, ಬೆಣ್ಣೆ ದರ ಏರಿಕೆ ಆಗುತ್ತೆ, ತುಪ್ಪದ ದರ ಏರಿಕೆ ಆಗುತ್ತೆ. ಅದರ ಉತ್ಪನ್ನಗಳಾದ ಈಗ ಅಡಿಗೆ ಅಂದ್ರೆ ಕೆಲವೊಂದು ತಿಂಡಿ ತಿನಿಸುಗಳು, ಸಿಹಿ ತಿಂಡಿಗಳು ಎಲ್ಲವೂ ದರ ಏರಿಕೆ ಆಗುತ್ತೆ. ಹೀಗಾಗಿ ಜನಸಾಮಾನ್ಯರಿಗೆ ಒಂದ್ ಕಡೆ ಹೊರೆ ಆಗಲಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮಲ್ಲ ಮಾಹಿತಿ.